ಏನು ಸಮಾಜದ ಏಳಿಗೆಗೆ ಸಮಾಜಕ್ಕೆ ದ್ರೋಹ ಬಗೆಯುವಂತ ಮಾತಾಡಿದ್ದಾರೆ, ಮತ್ತೆ ಸಮಾಜದಕ್ಕೆ ಕಲಹವನ್ನು ಉಂಟು ಮಾಡುವಂತೆ ಮಾತಾಡಿದ್ದಾರೆ ಅಂತ ಹೇಳಿ ಏನು ಕಂಪ್ಲೇಂಟನ್ನು ನೀಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ 3ನೇ ಅಪರ ಜಿಲ್ಲಾ ನ್ಯಾಯಾಧೀಶರು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಮತ್ತು ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನೀಡಿಲ್ಲದೆ ಇದ್ದರೂ ಸಹ ಅವರ ಹೇಳಿಕೆಯನ್ನು ತಿರುಚಿ ಸಮಾಜಕ್ಕೆ ಅಗೌರವವನ್ನು ತರಬೇಕು ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಕದಡಬೇಕು ಅಂತೇಳಿ ಕೆಲವರು ಮಾಡಿರುವಂಥ ಹುನ್ನಾರವನ್ನು ಗಣ ನ್ಯಾಯಾಲಯವು ಎತ್ತಿ ಹಿಡಿದು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಅವರ 82ನೇ ವಯಸ್ಸಿನಲ್ಲೂ ಸಹ ಸಮಾಜದ ಏಳಿಗೆಗಾಗಿ ಕಲ್ಲಡ್ಕ ಪ್ರಭಾಕರ್ ಅವರು ದುಡಿತಿದ್ದಾರೆ ಮತ್ತು ಸಮಾಜದ ಉನ್ನತಿಗೋಸ್ಕರ ಮತ್ತು ಹಿಂದೂ ಧರ್ಮದ ಏಳಿಗೆಗಾಗಿ ಅವರು ಯಾವಾಗಲೂ ಕಾರ್ಯಪ್ರವೃತ್ತರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ನಮ್ಮ ಏನು ನಾವು ನಮ್ಮ ಡಿ ಚಂದ್ರೇಗೌಡ ಅಂತೇಳಿ ಏನು ನಮ್ಮ ಕಕ್ಷಿದಾರರ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಯೋಸಹಜ 82 ವರ್ಷಗಳ ಕಾಯಿಲೆ ಇದೆ, ಮತ್ತು ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತೇಳಿ, ಮತ್ತು ಈ ಒಂದು ಹಂತದಲ್ಲಿ ಈ ಎಲ್ಲ ಹೇಳಿಕೆಗಳನ್ನ ಇನ್ನು ತನಿಖಾ ಹಂತದಲ್ಲಿದೆ. ಮತ್ತು ಏನು ಈ ಸಾಕ್ಷ್ಯಗಳೇನಿದೆ, ಸಾಕ್ಷ್ಯಗಳು ಯೂಟ್ಯೂಬ್ನಲ್ಲಿ ಮತ್ತು ಡಿಜಿಟಲ್ ಮಾಧ್ಯಮಗಳ ಮುಖಾಂತರ ಬಂದಿರೋದ್ರಿಂದ ಅವು ಯಾವನ್ನೂ ಕೂಡ ತಿರುಚಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತೇಳಿ, ಹಾಗೂ ಮತ್ತು ಏನು ನಾವು ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಹಂತದಲ್ಲಿದೆ ಈ ಒಂದು ಎಲ್ಲ ಅಂಶಗಳನ್ನ ಒಳಗೊಂಡು, ಜೊತೆಗೆ ಏನು ಈ ಗುರಿಪಡಿಸಲಾದಂಥ ಏನು ಸೆಕ್ಷನ್ಗಳಿವೆ ಈ ಎಲ್ಲ ಸೆಕ್ಷನ್ಗಳು ಕೂಡ ಪ್ರಥಮ ಹಂತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ನಡೆಯುವಂಥ ಪ್ರಕರಣಗಳಾಗಿದ್ದು, ಇದು ಯಾವುದೇ ರೀತಿ ಮರಣದಂಡನೆ ಆಗಲಿ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಪಡುವಂಥ ಯಾವುದೇ ಶಿಕ್ಷೆ ಆಗಿರೋದಿಲ್ಲ. ಆದ್ದರಿಂದ ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ನಮ್ಮ ಕಕ್ಷಿದಾರರ ಸಮಾಜದಲ್ಲಿ ಯಾವುದೇ ರೀತಿ ಶಾಂತಿ ಮತ್ತು ಧಕ್ಕೆಗೆ ಅವಕಾಶ ಇಲ್ಲ ಅಂತೇಳಿ ನಮ್ಮ ಏನು ವಾದ ಮಂಡನೆ ಇತ್ತು, ಅದನ್ನು 3ನೇ ಅಪರ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಗೋಪಾಲ್ ಕೃಷ್ಣರವರು ಇದನ್ನು ನಮ್ಮ ವಾದನ ಆಲಿಸಿ ಈ ಒಂದು ಹಂತದಲ್ಲಿ ನಮ್ಮ ಕಕ್ಷಿದಾರರಿಗೆ ಜಾಮೀನು ನೀಡಿದ್ರೆ ಈ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಒಂದು ದಟ್ಟವಾದ ಒಂದು ನಂಬಿಕೆ ಮುಖಾಂತರ ಒಂದು ನಿರೀಕ್ಷಣಾ ಜಾಮೀನನ್ನು ಏನು 2 ಲಕ್ಷ ರೂಪಾಯಿ ಮುಚ್ಚುಳಿಕೆ ಬಾಂಡ್ ಮತ್ತು 2 ಜಾಮೀನುಗಳ ಒಂದು ಷರತ್ತುಗಳ ಒಳಪಡಿಸಿ ಜಾಮೀನು ಮಂಜೂರಾಗಿದೆ. ಈ ಮುಖಾಂತರ ಅವರ ಒಂದು ಏನು ಹೇಳಿಕೆಗಳಿಗೆ ಮತ್ತು ಅವರ ಒಂದು ಗೌರವಕ್ಕೆ ಧಕ್ಕೆ ತರುವ ರೂಪದಲ್ಲಿ ದೂರುದಾರರು ಏನು ಹುನ್ನಾರ ಮಾಡಿದರು ಅದರದ್ದು ಯಾವುದೇ ರೀತಿಯಾದಂತಹ ಅದರ ದುರುಪಯೋಗ ಪಡಿಸಲಿಕ್ಕಾಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಜಾಮೀನು ಅವರಿಗೆ ಒಂದು ಮಾದರಿಯಾಗಿ ಸತ್ಯಕ್ಕೆ ಸಿಕ್ಕಂಥ ಒಂದು ಜಯ ಆಗಿದೆ ಅಂತ ನಾವು ಈ ಮೂಲಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.